ಸನ್ಮಾನ್ಯ ಸಭಾಧ್ಯಕ್ಷರೇ, ಶಿವಮೊಗ್ಗ ಜಿಲ್ಲೆಯ ತ್ಯಾವರಕೊಪ್ಪ ಮೃಗಾಲಯದಲ್ಲಿ 27 ವರ್ಷದ ಯುವ ತರಬೇತಿ ನಿರತ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ಅವರು ನೀರಾನೆ ದಾಳಿಯಿಂದ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ, ಅತ್ಯಂತ ನೋವಿನ ಸಂಗತಿಯಾಗಿದೆ. ಈ ಒಂದು ಸದನದ ಮುಖಾಂತರ ನಾನು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಇವತ್ತು ಈ ನೀರಾನೆ ದಾಳಿ ಮಾಡಿದೆ ಎಂಬ ವಿಷಯ ತಿಳಿದ ಕೂಡಲೇ ನಾನು ತಕ್ಷಣವೇ ಸೂಕ್ತ ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಆಪರೇಷನ್ ಮಾಡಿದ್ರು, ಆದರೂ ಅದು ಯಶಸ್ವಿ ಆಗಲಿಲ್ಲ. ಅವರು ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದೊಂದು ದುರ್ಘಟನೆ ಅಂತ ಹೇಳಬಹುದು. ಅವರು ಇತ್ತೀಚೆಗೆ ನಮ್ಮಲ್ಲಿ ಪಶುವೈದ್ಯ ಆಗಿ ಸೇವೆಗೆ ಜಾಯಿನ್ ಆಗಿದ್ರು. ಬಹಳ ಉತ್ಸಾಹಿಗಳಾಗಿದ್ರು. ಬಹಳಷ್ಟು ಹಿಂದೆ ಚಿರತೆಗೆ ಗಾಯ ಆಗಿದ್ದಂತ ಸಂದರ್ಭದಲ್ಲಿನೂ ಆ ಚಿರತೆಗೆ ಚಿಕಿತ್ಸೆ ಕೊಟ್ಟು ಅದನ್ನು ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಅವರು ಮಾಡಿದ್ರು. ಅವತ್ತು ರಾತ್ರಿ ಅವರು ಒಂದು ಪಕ್ಷಿಗೆ ಆಂಟಿಬಯೋಟಿಕ್ಸ್ ಕೊಡಬೇಕು ಅಂತ ಹೇಳಿ ರಾತ್ರಿ ಮೃಗಾಲಯಕ್ಕೆ ಹೋಗ್ತಾರೆ. ಅವ್ರ ಜೊತೆಯಲ್ಲಿ ಅವ್ರ ಸಹೋದ್ಯೋಗಿಗಳೊಂದಿಬ್ಬರಿಗೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಪಕ್ಷಿಗೆ ಆಂಟಿಬಯೋಟಿಕ್ ಕೊಟ್ಟು ಇವತ್ತು ನೀರಾನೆ ಏನಿದೆ ಅದು ಎನ್ಕ್ಲೋಜರ್ ಸಪರೇಟ್ ಆಗಿದೆ. ಆ ನೀರಾನೆಗೆ ಅದು ಗರ್ಭಿಣಿ ಇದೆ, ಅದನ್ನು ನೋಡಬೇಕು ಅನ್ನುವಂತ ಒಂದು ಕಾತುರತೆಯಿಂದ ಆ ನೀರಾನೆಗೆ ನೋಡ್ಲಿಕ್ಕೆ ಹೋಗ್ತಾರೆ. ನೀರಾನೆಗೆ ನೋಡ್ಲಿಕ್ಕೆ ಹೋಗಿದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ಎನ್ಕ್ಲೋಜರ್ ಅಲ್ಲಿ ನೀರಾನೆ ದಾಳಿ ಮಾಡ್ತದೆ ಕೆಲವೊಂದು ಸಂದರ್ಭದಲ್ಲಿ ಅಂತ ಗೊತ್ತಿರುತ್ತೆ, ಅದು ಅಪಾಯ ಅಂತಾನೂ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಪಶುವೈದ್ಯರು ಹೋಗೋದಿಲ್ಲ. ಅಲ್ಲಿ ಅವರು ಕುತೂಹಲದಿಂದ ಹೋಗಿದ್ದಾರೆ. ಹೋಗಿ ಏಣಿ ಹತ್ತಿ ಕೆಳಗಡೆ ಬಿದ್ದು ಸಪ್ಪಳ ಆಗಿ ಆ ನೀರಾನೆ ಅವ್ರ ಮೇಲೆ ದಾಳಿ ಮಾಡಿದೆ. ಆ ದಾಳಿ ಮಾಡಿದ ನಂತರ ಅವರಿಗೆ ಆಸ್ಪತ್ರೆಗೆ ಸೇರಿಸಲಾಗಿದೆ. ಚಿಕಿತ್ಸೆಗೆ ಅವರು ಸ್ಪಂದಿಸಲಿಲ್ಲ, ಅವ್ರು ಮೃತಪಟ್ಟಿದ್ದಾರೆ. ಬಹಳ ದುಃಖದ ಒಂದು ಸಂಗತಿ ಆಗಿದೆ. ಈ ವಿಷಯದ ಬಗ್ಗೆ ನಾನು ಈಗಾಗಲೇ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದೇನೆ. ಏನು ನಮ್ಮ ಮೃಗಾಲಯಗಳಲ್ಲಿ SOP ಇದೆ. SOP ನಿಜವಾಗಿ ಹೇಳಬೇಕು ಅಂದ್ರೆ ಯಾವುದು ಇವತ್ತು SOP ಇಲ್ಲಿವರೆಗೆ ಮೃಗಾಲಯದಲ್ಲಿ ಇಲ್ಲ. SOP ಮಾಡಬೇಕು ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಬೇಕು ಅಂತ ಹೇಳಿ ಮುಂದೆ ಈ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳಿ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ಬೆಳಿಗ್ಗೆ ಸುಮಾರು 12 ಗಂಟೆಗೆ ನಾನು ಬನ್ನೇರುಘಟ್ಟದಲ್ಲಿ ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಗಳಿಗೆ ಭೇಟಿಯಾಗಿ, ಅವರ ತಂದೆ, ಅವರ ಅಜ್ಜ ಅವರೆಲ್ಲರೂ ಸರ್ಕಾರಿ ಸೇವೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ನಾನು 30 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಹೋಗಿದ್ದೆ, ಚೆಕ್ ತೆಗೆದುಕೊಂಡು ಹೋಗಿದ್ದೆ. ನಾವು ಪರಿಹಾರ ಬೇಕಾಗಿಲ್ಲ. ಅವರು ಬಹಳಷ್ಟು ಅವರು ಸಮೀಕ್ಷಾ ರೆಡ್ಡಿ ಈ ಪಶುಗಳ ಬಗ್ಗೆ ಬಹಳ ಕಳಕಳಿ ಇದ್ದಂಥವ್ರು. ಹೀಗಾಗಿ ಅವರ ಸ್ಮರಣಾರ್ಥ ಏನಾದರೂ ಒಂದು ಮಾಡಬೇಕು, ಅದಕ್ಕಾಗಿ ನೀವು ಉಪಯೋಗ ಮಾಡಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಮೃಗಾಲಯದಲ್ಲಿ ಅವರಿಗೆ ಕೀರ್ತಿ ಬರುವಂಥದ್ದು. ಆ ರೀತಿಯಲ್ಲಿ ಸರ್ಕಾರ ಏನಾದರೂ ಅವರ ಹೆಸರಿಗೆ ಸ್ಮಾರಕ ಮಾಡಬೇಕು ಅನ್ನುವಂಥ ಒಂದು ಅವರು ತಮ್ಮ ಸಲಹೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರ ಸಲಹೆಯನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಬರುವಂತಹ ದಿನಮಾನಗಳಲ್ಲಿ ಹುತಾತ್ಮರಾಗಿದ್ದಾರೆ, ಅವರ ಸ್ಮರಣಾರ್ಥ ಒಂದು ಏನಾದರೂ ಒಂದು ಯೋಜನೆ ರೂಪಿಸ್ತೇವೆ ಅನ್ನುವಂಥದ್ದು ಹೇಳಿಕೆ ಬಯಸ್ತೀನಿ. ಪಾಟೀಲ್ ಮಾನ್ಯ ಅಧ್ಯಕ್ಷರೇ, ಅಲ್ಲಲ್ಲ ಇದು ಏನು ಅಂದ್ರೆ ಸಂತಾಪ ಸೂಚಕ ಸಭೆಗೆ ಆಗೋಗ್ಬಿಡುತ್ತೆ ಅಂತ ಅನಿಸ್ಬಿಡುತ್ತೆ ನನಗೆ. ನಂದು ಒಂದು ವಿನಂತಿ ಅಂದ್ರೆ ಅಲ್ಲಿ ತಾವರೆಕೊಪ್ಪ ನಮ್ಮ ಈ ವೈಲ್ಡ್ ಲೈಫ್ ಒಳಗಡೆ ನಮಗೆ 20 ವರ್ಷದಿಂದ ಪರ್ಮನೆಂಟ್ ಡಾಕ್ಟರ್ಸ್ ಇಲ್ಲ ಸರ್. ಎಷ್ಟು ಸರಿ ಸಂತಾಪ ಸೂಚಕ ಸಭೆಗೆ ಹೋಗ್ಬೇಕಾಗತ್ತೆ ನಾವು. ಓಕೆ, ಹಾಗಾಗಿ ಇದ್ರ ಬಗ್ಗೆ ಗಂಭೀರವಾಗಿ ನಾವು ಯೋಚನೆ ಮಾಡದೆ ಹೋದ್ರೆ 20 ವರ್ಷದಿಂದ 21 ವರ್ಷದಿಂದ ಒಬ್ಬರು ಸರಿಯಾದಂತ ಪರ್ಮನೆಂಟ್ ಡಾಕ್ಟರ್ಸ್ ಇಲ್ಲ ಅಂತ ಆದ್ರೆ ಹೇಗೆ ನಾವು ಅಲ್ಲಿರುವಂತ ವ್ಯಕ್ತಿಗಳನ್ನ ಕಾಪಾಡ್ಕೊಳಕ್ ಸಾಧ್ಯ ಆಗತ್ತೆ ನಮ್ಮಿಂದ. ಇದ್ರ ಬಗ್ಗೆ ಸರ್ಕಾರ ಗಂಭೀರ ಇಲ್ದ ಇದ್ರೆ ಸರ್ಕಾರ ಸಂತಾಪ ಸೂಚಕಕ್ಕೋಸ್ಕರ ಸರ್ಕಾರ ಇದೆ ಅಂತೇಳಿ ಅನಿಸ್ಬಿಡುತ್ತೆ ನಮಗೆ. ಹಾಗಾಗಬಾರ್ದು ಸರ್. ನೀವೆಲ್ಲ ಇರೋ ಯಾಕಂದ್ರೆ ಆಸಕ್ತಿ ವಿನಂತಿ ಸರ್, ನಂದು ವಿನಂತಿ ಇದ್ರ ಬಗ್ಗೆ ಸಮಗ್ರವಾಗಿ. ಈಗ ಏನಾಗಿದೆ ಸರ್, ಈಗ ಸಹಜವಾದಂತ ರೀತಿ ಒಳಗಡೆ ಸಹಜವಾದಂತ ರೀತಿಯಲ್ಲಿ ತಾವು ಉತ್ತರ ಕೊಟ್ರಿ ಸರ್. 0 ಅವರ್ ಇರ್ಬೋದು ಸರ್, ಆದ್ರೆ ಇದು ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ತೇವೆ. ರಾತ್ರಿ 11:00ವರೆಗೆ ಹೆಣ್ಮಕ್ಳಿಗೆ ಬರಕ್ ಹೇಳಿದ್ದಾರೆ. ವಿತ್ ಜೀಪ್ ಬಂದಿದೆ ಅಲ್ಲಿಗೆ. ಆದ್ರೆ ಜೀಪ್ ಬಂದಾಗ ಒಬ್ಬಳೆ ಹೆಣ್ಮಕ್ಳಿಗೆ ಕಳಿಸಬಾರ್ದು ಅಂತ ಹೇಳಿ, ಯಾಕಂದ್ರೆ ಶಿವಮೊಗ್ಗದಲ್ಲಿ 2 ವರ್ಷ ಓದಿದಂತ ಹೆಣ್ಮಗಳು ಬೆಂಗಳೂರಿನೊಳಗಡೆ ಬೆಂಗಳೂರಿಂದ ಅಲ್ಲಿ ಬಂದು ಕೆಲಸಕ್ಕೆ ಸೇರಿ 45 ದಿನ ಅಷ್ಟೇ ಆಗಿರೋದು ಸರ್. ಕಳ್ಕೊಂಡ್ಬಿಟ್ಟು ಅವಳನ್ನ
45 ಡೇಸ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡು 45 ದಿನದೊಳಗೆ ಒಂದು ವಾಪಸ್ಸು ಹೊರಗಡೆ ಬರೋದಿಲ್ಲ, ಅವಳು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗೋದೇ ಇಲ್ಲ ಅಂತ ಸತ್ತೋಗ್ಬಿಡ್ತಾಳೆ ಅಂತ ಆದ್ರೆ ಇದು ಗಂಭೀರತೆ ನಾನು ಅರ್ಥ ಮಾಡ್ಕೊಳ್ಳೋದಾದ್ರೆ ಯಾರು ಅರ್ಥ ಮಾಡ್ಕೋಬೇಕು ಅಂತ. ಸೊ ಹಾಗಾಗಿ ನಂದೇನು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ಸರಿಯಾದಂತ ತನಿಖೆ. ಏನು ಒಂದು ಮಾತು ಹೇಳಿದ್ರು ಸರ್ ಅವ್ರು, ಅದಕ್ಕೆ ಒಂಚೂರು ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ಏನು ಅಂತ ಹೇಳಿದ್ರೆ ಅವ್ರು ಹೋಗಿದ್ದು ಪಕ್ಷಿಗೆ ಚಿಕಿತ್ಸೆ ಕೊಡಕ್ಕೋಸ್ಕರ ಹೋಗಿದ್ರು. ಆದ್ರೆ ರಾತ್ರಿ ಪಕ್ಷಿಗೋಸ್ಕರ ಚಿಕಿತ್ಸೆ ಕೊಡ ಇಲ್ಲಿವರೆಗೂ ನಮಗಿರೋ ಮಾಹಿತಿಗಳ ಪ್ರಕಾರ ರಾತ್ರಿ ಹೋಗ್ಬೇಕಾದ್ರೆ ಸರಿಯಾದಂತ ತಂಡ ಇಲ್ಲದೆ ಇದ್ರೆ ಹೋಗಕ್ ಆಗೋದಿಲ್ಲ. ಸರಿಯಾದಂತ ತಂಡ ಹೋಗ್ಬೇಕಾಗತ್ತೆ. ತಂಡ ಹೋಗೋದ್ರಿಂದ ಹೆಣ್ಮಗಳ ಮೇಲೆ ಆಪಾದನೆ ಮಾಡುವಂತ ತಪ್ಪನ್ನ ಹೊರಿಸುವಂತ ಸ್ಥಿತಿ ಒಳಗಡೆ ಚರ್ಚೆ ಅದು ಬಿಟ್ಟು ಬೇರೆ ಹೆಣ್ಮಗಳು ಹೋಗಿದ್ದೆ ತಪ್ಪು ಅಂತ ರೀತಿಯೊಳಗೆ ಬಿಂಬಿತ ಆಗ್ತಾ ಇರುವಂತ ವರದಿ ಏನಿದೆಯಲ್ಲ ಸರ್, ಇದನ್ನ ತಾವು ಗಂಭೀರವಾಗಿ ತನಿಖೆ ಮೂಲಕ ಸರಿಯಾದಂತ ರೀತಿಯೊಳಗಡೆ ತನಿಖೆ ಮಾಡಬೇಕು. ಏನಾಗಿದೆ ಅನ್ನೋದ್ರ ಬಗ್ಗೆ ಸರಿಯಾದಂತ ಬೆಳಕನ್ನು ಚೆಲ್ಲಬೇಕಾಗತ್ತೆ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯಾರು ವೈದ್ಯ ಬಗ್ಗೆ ತನಿಖೆ ಬಗ್ಗೆ ಏನಾದರೂ ತಪ್ಪಾಗಿ ಹೋಗಿದ್ದಾರೆ ಅನ್ನುವಂತ ಅರ್ಥೈಸುವಂತ ರೀತಿಯಲ್ಲಿ ಯಾರಿಗೂ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳಿಕೆ ಯಾರಾದ್ರೂ ಕೊಟ್ರೆ ನಮ್ಮ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೇವೆ. ಈಗಾಗಲೇ ಅವರ ಪರಿವಾರದವರಿಗೆ ನಾನು ಹೇಳಿ ಹೋಗಿದ್ದೆ, ಯಾವುದೇ ಒಂದು ಹೆಣ ಬೀಳದವರ ರೀತಿ ಇವತ್ತು ರಾತ್ರಿ ಅವರು ನನಗೆ ಈಗಾಗಲೇ ಪ್ರಾಥಮಿಕವಾಗಿ ನನಗೆ ವರದಿ ಕೊಟ್ಟ ಪ್ರಕಾರ ಅವರು ರಾತ್ರಿ ಆ ಪಕ್ಷಿಗೆ ಇವತ್ತು ಆಂಟಿಬಯೋಟಿಕ್ಸ್ ಕೊಡ್ಲಿಕ್ಕೆ ಹೋಗಿದ್ರು. ಅವರಾಗೆ ಹೋದ್ರು, ಕರ್ತವ್ಯ ನಿರತರಾಗಿ ಹೋಗಿದ್ರು ಸರ್. ಅವರಾಗೆ ಹೋಗಲಿಲ್ಲ. ಸಾಯಂಕಾಲ ಆಂಟಿಬಯೋಟಿಕ್ ಕೊಡಬೇಕು ಸಮಯಕ್ಕೆ ಸರಿಯಾಗಿ ನೋಡಿ. ಇದಕ್ಕೆ ಹೊರತುಪಡಿಸಿನೂ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದೇವೆ. ಅರಣ್ಯ ಇಲಾಖೆಯವರು ತನಿಖೆ ಮಾಡ್ತಾ ಇದ್ದಾರೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಸಿಸಿಟಿವಿ ಕ್ಯಾಮೆರಾನು ಇದೆ. ಉನ್ನತ ಮಟ್ಟದ ತನಿಖೆ ಅವರ ಮೊಬೈಲ್ ಅಲ್ಲೂ ಏನೇನು ಸಂಭಾಷಣೆಗಳಿದೆ ಅದು ನಡೀತಾ ಇದೆ. ಇದರಲ್ಲಿ ಯಾರಾದ್ರೂ ಎಲ್ಲಾದ್ರೂ ಲೋಪದೋಷಗಳು ಮಾಡಿದರೆ ಅಥವಾ ಕರ್ತವ್ಯ ಲೋಪ ಮಾಡಿದರೆ ಅಂತವ್ರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸ್ತವೆ. ಅಧ್ಯಕ್ಷರೇ ಒಂದು ನಿಮಿಷ, ನಂದು ಕೂಡ ಅದು ಬಾರ್ಡರ್ ಬರುತ್ತೆ ಮತ್ತು ಸಕ್ಕರೆ ಬೈಲು ಆನೆ ಬಿಡಾರ ನನ್ನ ಕ್ಷೇತ್ರದಲ್ಲಿ ಆನೆಗಳು ಎಷ್ಟು ಸತ್ತೋಯ್ತು. ಅಲ್ಲಿ ಡಾಕ್ಟರ್ಗಳೇ ಇಲ್ಲ, ವೈದ್ಯರೇ ಇಲ್ಲ. ನಾನು 2-3 ಸಾರಿ ವಿಸಿಟ್ ಮಾಡಿದೆ, ಅಲ್ಲಿರೋ ವೈದ್ಯರು ಇರ್ತಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಪರೇಟ್ ಕೇಡರ್ ಇವರಿಗೆ ನಿಮ್ದು ವೆಟರ್ನರಿ ಡಾಕ್ಟರ್ಸ್ ಗಳಿಗೆ ತೆಗೆದುಕೊಳ್ಳಲಿಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಯವರು. ಈಗ ಅರ್ಜಿಯನ್ನು ಕರೆದು ಪರ್ಮನೆಂಟ್ ಆಗಿ ಅರಣ್ಯ ಇಲಾಖೆಯಲ್ಲಿ ಏನು ಹಿಂದೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ನಿಯೋಜನೆಗೆ ತೆಗೆದುಕೊಳ್ತಾ ಇದ್ದು, ಈಗ ಪರ್ಮನೆಂಟ್ ಆಗಿ ಅವರಿಗೆ ಖಾಯಮಾಗಿ ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ರಾಜೇಶ್ ನಾಯ್ಕ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ 2 ಅವಧಿಯಲ್ಲಿ ಅಂದರೆ 2018ಕ್ಕೆ ನಾನು ಬಂಟ್ವಾಳದ ಶಾಸಕನಾಗಿ ಆಯ್ಕೆ ಆಗ್ತೇನೆ. ಅದರ ನಂತರ ಈಗ ಹತ್ತಿರ 8 ವರ್ಷ ಆಯಿತು. ಆದರೆ ಅಲ್ಲಿ ಬಹಳಷ್ಟು ಜನರಿಗೆ, ನಿಮಗೆ ಗೊತ್ತುಂಟು, ನನ್ನ ಕ್ಷೇತ್ರದ ಜನತೆಗೆ ಗೊತ್ತುಂಟು ಶಾಸಕ ಅಂತ. ಅದು ಬಹಳಷ್ಟು ಅಧಿಕಾರಿಗಳಿಗೆ ನಾನು ಶಾಸಕ ಎಂಬುದೇ ಗೊತ್ತಿಲ್ಲ. ಇತ್ತೀಚೆಗೆ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.